ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಯ್ತಾ ರಾಜ್ಯ ಸರ್ಕಾರದ ನಿನ್ನೆಯ ಬಜೆಟ್ ಅಂತ ಕೇಸರಿ ನಾಯಕರಿಗೆ ಸಿಕ್ತು ಅಲ್ಪಸಂಖ್ಯಾತ ಓಲೈಕೆಯ ಅಸ್ತ್ರ ಸದನದಲ್ಲಿ ಮುಸ್ಲಿಂ ಬಜೆಟ್ ಅಂತ ಆರೋಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಿನ್ನೆ ಸಾಕಷ್ಟು ಜನ ಆರೋಪ ಮಾಡಿದ್ದಾರೆ ಇದನ್ನ ಹೋರಾಟದ ಹಾದಿಗೆ ತಗೊಂಡು ಹೋಗೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತ ಬಿಂಬಿಸೋದಕ್ಕೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿಯ ನಾಯಕರಿಗೆ ಸೋಮವಾರ ಬಜೆಟ್ ಮೇಲಿನ ಚರ್ಚೆ ವೇಳೆ ಇದೇ ಹೋರಾಟವನ್ನ ಸದನದಲ್ಲಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ ಗಣಪತಿ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅನ್ನೋದು ಈ ಮೊದಲ ಅಸ್ತ್ರ ಏನಲ್ಲ ಬಿಜೆಪಿ ನಾಯಕರಿಗೆ ಆದ್ರೆ ಈಗ ಮತ್ತೊಂದು ರೀಸನ್ ಸಿಕ್ಕಂತಾಗಿದೆ ಈ ಹೋರಾಟವನ್ನ ನಡೆಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಹಾಗಾದ್ರೆ ರೂಪರೇಷೆಗಳು ಏನೇನಿದೆ ಎಲ್ಲೆಲ್ಲಿ ಹೋರಾಟಗಳು ಆಗಬಹುದು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸಭಾ ಮೊದಲನೇದಾಗಿ ಸೋಮವಾರದಿಂದ ಆರಂಭವಾಗುವಂತಹ ಬಜೆಟ್ ಮೇಲಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕರು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಅಂದರೆ ಈ ಬಾರಿಯ ಬಜೆಟನ್ನು ಅವಲೋಕನವನ್ನು ಮಾಡಿ ನೀವು ಬಜೆಟನ್ನು ಅತಿ ಹೆಚ್ಚಾಗಿ ಯಾವ ಸಮುದಾಯಕ್ಕೆ ಕೊಟ್ಟಿದ್ದೀರಾ ಅಂತ ಒಂದಷ್ಟು ತುಲನೆ ಮಾಡುವ ಮೂಲಕ ನೇರವಾಗಿ ಸರ್ಕಾರವನ್ನು ಬಿಸಿ ಮುಡಿಸ್ತಾರೆ ನೋಡಿ ನಿನ್ನೆಷ್ಟೇ ಒಂದಷ್ಟು ನಾಯಕರನ್ನು ಮಾತಾಡಿದ್ದಾರೆ ಅಂದರೆ ಈ ಬಾರಿಯ ಸಿದ್ದರಾಮಯ್ಯವರ ಬಜೆಟ್ ಅಹಿಂದ ನಾಯಕರಾಗಿದ್ದರೂ ಕೂಡ ಅವರು ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಎಲ್ಲವನ್ನೂ ಕೂಡ ದಾಖಲೆ ಸಮೇತ ಇಡುವಂಥದ್ದು ಅಂದರೆ ಸರ್ಕಾರಿ ಗುತ್ತಿಗೆಯ ಮೀಸಲಾತಿಯಲ್ಲಿ ಮುಸ್ಲಿಮರಿಗೆ ಎಷ್ಟು ಕೊಟ್ಟಿದ್ದೀರಾ ಜೊತೆಗೆ ಉರ್ದು ಶಾಲೆಗಳಿಗೆ ಎಷ್ಟು ಕೊಟ್ಟಿದ್ದೀರಾ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಹಣಗಳನ್ನು ಇಟ್ಟಿದ್ದೀರಾ ಅಂದರೆ ಉಳಿದ ಸಮುದಾಯಕ್ಕಿಂತ ಮುಸ್ಲಿಂ ಸಮುದಾಯಕ್ಕೆ ಅತಿ ಹೆಚ್ಚು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಾ ಈ ಹಂತದಲ್ಲಿ ಸದನದಲ್ಲಿ ಇದೇ ವಿಚಾರವನ್ನು ಅತಿ ಹೆಚ್ಚಾಗಿ ಪ್ರಸ್ತಾಪ ಮಾಡಬೇಕು ಜೊತೆಗೆ ಪ್ರತಿಯೊಬ್ಬ ವಿಪಕ್ಷ ನಾಯಕರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕು ಜೊತೆಗೆ ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯವರು ಹಿಂದುಳಿದ ಹಾಗೂ ದಲಿತ ಸಮುದಾಯವನ್ನು ಬಿಟ್ಟು ಅಲ್ಪಸಂಖ್ಯಾತರ ಓಲೈಕೆಗೆ ಹೆಚ್ಚಾಗಿದೆ ಅನ್ನೋ ನೇರವಾಗಿ ಒಂದು ಟಾರ್ಗೆಟ್ ಅನ್ನು ಮಾಡಬೇಕು ಸದನದ ಒಳಗೆ ಮೊದಲನೇದಾಗಿ ಹೋರಾಟ ಮಾಡಿ ಸದನದ ಹೊರಗೆ ಯಾವತ್ತು ಆ ಎಲ್ಲ ವಿಚಾರವನ್ನ ರಾಜ್ಯಾಧ್ಯಕ್ಷರ ಒಂದಷ್ಟು ನಿಯಮದ ಮೂಲಕ ಹೋರಾಟದ ರೂಪುರೇಷೆಗಳು ಗೊತ್ತಾಗುತ್ತೆ ಆದರೆ ಸೋಮವಾರದಿಂದ ಆರಂಭವಾಗುವಂಥ ಬಜೆಟ್ ಮೇಲಿನ ಚರ್ಚೆಯಲ್ಲಿ ನೇರವಾಗಿ ಸರ್ಕಾರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ವಿಪಕ್ಷ ನಾಯಕರು ರೆಡಿ ಆಗಿರುವಂತದ್ದು ಸಭಾ ಥ್ಯಾಂಕ್ ಯು ಗಣಪತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ